ನೈಸರ್ಗಿಕ ಸೊಬಗಿನಿಂದ ಕೂಡಿದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಸಮರ್ಪಕ ಆಧುನಿಕ ಅವೈಜ್ಞಾನಿಕ ಯೋಜನೆಗೆ ಕಾಮಗಾರಿಯಿಂದ ಗುಡ್ಡಗಾಡು ಜಿಲ್ಲೆಯು ಪ್ರಕೃತಿ ವಿಕೋಪದಿಂದ ಜನಜೀವನ ಹದಗೆಟ್ಟಿದೆ. ಕೇಂದ್ರ ಸರ್ಕಾರ ಪ್ರಕೃತಿ ವಿಕೋಪ ಜಿಲ್ಲೆ ಎಂದು ಘೋಷಿಸಿ ತುರ್ತು ಸ್ಪಂದನೆ ನೀಡಬೇಕು ಎಂದು ಸಾಮಾಜಿಕ ಹೋರಾಟಗಾರ ರವೀಂದ್ರ ನಾಯ್ಕ್ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. ಅವರು ಇಂದು ಶಿರ್ಸಿ ಕುಮಟಾ ರಸ್ತೆಯಲ್ಲಿ ಜರುಗಿರುವ ಭೂಕುಸಿತ ಅತಿವೃಷ್ಟಿಯಿಂದ ಉಂಟಾದ ಪ್ರದೇಶಗಳಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಮೇಲಿನಂತೆ ಅಭಿಪ್ರಾಯ ವ್ಯಕ್ತಪಡಿಸಿದರು. ಜಿಲ್ಲೆಯು 80% ಭೌಗೋಳಿಕ ಪ್ರದೇಶ ಗುಡ್ಡಗಾಡು, ಕಣಿವೆ, ನದಿ, ಕೊಳ್ಳಗಳು, ದಟ್ಟ ಅರಣ್ಯ ಪ್ರದೇಶಗಳಲ್ಲಿ ಅಭಿವೃದ್ಧಿ ಹಿನ್ನೆಲೆಯಲ್ಲಿ ಅವೈಜ್ಞಾನಿಕ ಅಸಮರ್ಪಕ ಕಾಮಗಾರಿಗಳು ಪ್ರಕೃತಿ ನಿಯಮಗಳಿಗೆ ವ್ಯತಿರಿಕ್ತವಾಗಿ ಜರುಗಿರುವ ಹಿನ್ನೆಲೆಯಲ್ಲಿ ಅನಿರೀಕ್ಷಿತ ನೈಸರ್ಗಿಕ ದುರಂತಕ್ಕೆ ಜಿಲ್ಲೆಯು ಕಾರಣವಾಗಿದೆ. ಹಿಂದಿನ 2-3 ವರ್ಷದಲ್ಲಿ ಯಲ್ಲಾಪುರ ಅರಬೇಲ್ಘಟ್ಟ, ಕಳಚೆ, ಜೊಯ್ಡಾದ ಅಣಶಿ ಘಾಟ್, ಮುಂಡಗೋಡು ಶಿಡ್ಲಗುಂಡಿ, ಶಿರ್ಸಿ ಮತ್ತಿಘಟ್ಟ, ಕಕ್ಕಳ್ಳಿ, ಕುಮಟಾ ತಂಡಾಕುಳಿ, ಸಿದ್ದಾಪುರ ದೊಡ್ಡಮನೆ ಘಾಟ್, ಹೊನ್ನಾವರ ಸಾಗರ ರಾಷ್ಟ್ರೀಯ ಹೆದ್ದಾರಿ, ಕಾರವಾರದ ಚಂಡಿಯ ಅರಗ ಮುಂತಾದ ಭೂಕುಸಿತ ಮತ್ತು ಜಲಾವೃತದಿಂದ ದುರಂತಗಳನ್ನು ಮರೆಯುವ ಪೂರ್ವದಲ್ಲಿ ಇಂದು ಜಿಲ್ಲೆಯ 11 ತಾಲೂಕುಗಳಲ್ಲೂ ಪ್ರಕೃತಿ ವಿಕೋಪ ಘಟನೆ ಜರುಗಿರುವುದು ವಿಷಾದಕರ. ಇವೆಲ್ಲಕ್ಕೂ ಅವೈಜ್ಞಾನಿಕ ಕಾಮಗಾರಿಗಳೇ ಕಾರಣ ಎಂದು ಆರೋಪಿಸಿದ್ದಾರೆ. ಅಪಾರ ಸಂಖ್ಯೆಯ ಜೀವ ಸಂಪತ್ತು, ನಿಸರ್ಗ ನಷ್ಟ ಉಂಟು ಮಾಡುತ್ತಿರುವ ಸಂದರ್ಭದಲ್ಲಿ ಸರ್ಕಾರ ಸಮಾರೋಪಾದಿಯಲ್ಲಿ ಸ್ಪಂದಿಸಿ ವಿಶೇಷ ಪ್ಯಾಕೇಜ್ ಘೋಷಿಸಬೇಕು. ಇಂತಹ ಘಟನೆ ಪುನರಾವರ್ತನೆ ಆಗದಂತೆ ಕ್ರಮ ಜರುಗಿಸಬೇಕೆಂದು ಸರ್ಕಾರಕ್ಕೆ ರವೀಂದ್ರ ನಾಯ್ಕ್ ಒತ್ತಾಯಿಸಿದ್ದಾರೆ. ಜಿಲ್ಲೆಯ 11 ತಾಲೂಕುಗಳು ಸಹಿತ ಭೂಕುಸಿತ, ನೆರೆಹಾವಳಿ ಇನ್ನಿತರ ನೈಸರ್ಗಿಕ ವಿರೋಧವಾಗಿ ಮಾರಕವಾಗಿರುವಂಥ ಘಟನೆಗಳು ಜರುಗುತ್ತಾ ಇರೋದರಿಂದ ಜಿಲ್ಲೆಯ ಸಂಪೂರ್ಣ ಜನಜೀವನ ಅಸ್ತವ್ಯಸ್ತವಾಗಿದೆ. ಕಳೆದ ವರ್ಷ ನಡೆದಿರುವಂಥ ಯಲ್ಲಾಪುರ, ಜೊಯ್ಡಾ, ಮುಂಡಗೋಡು, ಶಿರ್ಸಿ, ಹೊನ್ನಾವರ, ಕುಮಟಾ, ಅದೇ ರೀತಿ ಭಟ್ಕಳ ಕೆಲವು ಭಾಗಗಳಲ್ಲಿ ನಡೆದಿರುವಂಥ ಈ ಒಂದು ನೈಸರ್ಗಿಕ ವಿಕೋಪದಿಂದ ಘಟನೆಗಳು, ದುರಂತಗಳು ಮರೆಯುವ ಪೂರ್ವದಲ್ಲಿ ಇವತ್ತು ಇಡೀ ಜಿಲ್ಲೆ ಜಲಾವೃತವನ್ನು ಒಳಗೊಂಡು ಎಲ್ಲ ಸಂಪರ್ಕ ರಸ್ತೆಗಳು ಸಹಿತ ಇವತ್ತು ಕುಂಠಿತವಾಗಿರುವುದು ಅತ್ಯಂತ ಆಘಾತಕರವಾಗಿದೆ. ಹಾಗಾಗಿ ಇವತ್ತು ಸರ್ಕಾರಕ್ಕೆ ನಾವು ಆಗ್ರಹ ಮಾಡೋದೇನಂತ ಹೇಳಿದ್ರೆ, ಅತ್ಯಂತ ತೀವ್ರ ಥರದಲ್ಲಿ ಇದೊಂದು ನಿಗಾವನ್ನು ದೃಷ್ಟಿಯಲ್ಲಿ ಇಡೀ ಜಿಲ್ಲೆಯ ಒಂದು ಅಭಿವೃದ್ಧಿ ಮತ್ತು ನೈಸರ್ಗಿಕ ವಿಕೋಪದ ಘಟನೆಗಳನ್ನು ಪುನರಾವರ್ತನೆ ಆಗದ ರೀತಿಯಲ್ಲಿ ಕ್ರಮ ತಗೊಳಿಸಬೇಕು ಅಂತ ಹೇಳಿ ಸರ್ಕಾರಕ್ಕೆ ನಾವು ಆಗ್ರಹವನ್ನು ಸಹಿತ ಮಾಡ್ತಾ ಇದ್ದೇವೆ.